ಹವ 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 ಮೇನೆ ಮಗಳೇ ಇಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದ್ಯಲ್ಲ. ಹಾ ಅಲ್ಲ, ನಿಂಗೆ ಇದೆಲ್ಲ ಹೆಂಗ್ ಗೊತ್ತಾಯ್ತು? ಅಯ್ಯೋ ಅಮ್ಮ, ಈ ಕಾಲದಲ್ಲಿ ಹಿಂಗೆಲ್ಲ ಮಾಡೋದು ತುಂಬ ಈಸಿ. ಅದು ಹೇಗೆ ಅಂದರೆ, ಈಗೆಲ್ಲ ಮದುವೆಗಳಲ್ಲೂ ಒಂದು ಈವೆಂಟ್ ಅಂತ ಇರ್ತೈತಲ್ಲ, ಅವ್ರಿಗೆ ಹೇಳಿದ್ರೆ ಎಲ್ಲ ಬಂದು ಮಾಡ್ಕೊಟ್ಟು ಹೋಗ್ತಾರೆ. ಎಂತದ ಈವೆಂಟಾ? ಹಂಗಂದ್ರೇನೆ? ಅಯ್ಯೋ ಅಮ್ಮ, ಅಮ್ಮಂಗೇನು ಅರ್ಥ ಆಗಲ್ಲ. ಈವೆಂಟ್ ಅಂದರೆ ಇವಾಗ ನೀನು ಹೇಳ್ದ್ರೆ ಇದೆಲ್ಲ ಅಲಂಕಾರ ಹೇಗೆ ಮಾಡಿದೆ ಅಂತ, ಇದನ್ನೆಲ್ಲ ಮಾಡಿದ್ದು ಅವರೇನೆ. ಓ ಹೌದಾ, ಹಂಗನ್ನು ಮತ್ತೆ ಅದೇ ಅನ್ಕೊಂಡೆ ಇವರೊಬ್ಳು ಇಷ್ಟೊಂದೆಲ್ಲ ಕೆಲಸ ಹೆಂಗೆ ಮಾಡೋಕ್ಕಾಗುತ್ತೆ ಅಂತ. ಇವಾಗ ಅದನ್ನು ಮಾಡ್ಕೊಡೋಕೆ ಕತ್ಕೊಂಡ್ಬಿಟ್ಟಿದ್ದಾರೆ ಜನಗಳು. ಇನ್ನೇನು ಬಿಡಮ್ಮ, ಮನುಷ್ಯನಿಗೆ ಎಲ್ಲ ಈಸಿಯಾಗಿ ಸಿಕ್ಬಿಡುತ್ತೆ. ಹ್ಞೂ ಅಮ್ಮ, ಅದಕ್ಕೆ ಮನುಷ್ಯರು ಬರ್ತಾ ಬರ್ತಾ ತುಂಬ ಸೋಂಬೇರಿ ಆಗ್ತಾ ಇರೋದು, ಇಲ್ಲದಿರೋ ಕಾಯಿಲೆಲ್ಲ ಬರ್ತಾ ಇರೋದು. ಹೋಗ್ಲಿ ಬಿಡು. ಅದೇನೇ ಸರಿ, ನೀನು ಆ ಥರ ಏನು ಫ್ರಾಕ್ ಹಾಕೊಂಡಿದ್ಯಲ್ಲ ಅಮ್ಮ? ಇದು ಫ್ರಾಕ್ ಅಲ್ಲ, ಇದು ಗೌನು. ಹಂಗಂದ್ರೆ ಮದುವೆಗೆ ನಿಂಗೆ ಇದೇ ಬಟ್ಟೆನಾ? ಚೆನ್ನಾಗಿಲ್ಲ ಕಣೆ, ಬೇರೆ ಹಾಕೋ ಹೋಗೋಗಿ. ಇಲ್ಲ ಅಮ್ಮ, ಸ್ವಲ್ಪ ಹೊತ್ತಷ್ಟೇ ಹಾಕೊಂಡಿದ್ದೀನಿ, ಆಮೇಲೆ ಬೇರೆ ಬಟ್ಟೆ ಹಾಕೋತೀನಿ. ಮತ್ತೆ ನೀನು ರೆಡಿನೇ ಆಗಿಲ್ಲ? ಅಪ್ಪ ಎಲ್ಲಿ, ಅಜ್ಜಿ ಎಲ್ಲಿ ಕಾಣಿಸ್ತಿಲ್ವಲ್ಲ? ಎಲ್ಲ ಇಲ್ಲೇ ಒಂದು ಕೆಲಸ ಮಾಡ್ಕೊಂಡು ಬ್ಯುಸಿ ಆಗಿದ್ದಾರೆ. ಹೌದಾ, ಸರಿ ಹೋಗಿ ನೀನು ರೆಡಿಯಾಗಿ ಹೋಗು. ಅಂದಂಗೆ ಅಕ್ಕ ರೆಡಿ ಆಗಿದ್ದಾಳಮ್ಮ? ಹ್ಞೂ ಅಮ್ಮ, ರೆಡಿ ಆಗ್ತಾವಳೆ. ನೀನೇನು ಯಾರನ್ನೂ ಕರ್ಸಿದ್ದೀಂತಲ್ಲ, ಅದೇನು ಬ್ಯೂಟಿ ಪಾರ್ಲರ್ನು ಏನೋ, ಅವರು ರೆಡಿ ಮಾಡ್ತಾ ಇದ್ದಾರೆ ಒಳಗೆ. ಹಾಂ ಸರಿಮ್ಮ. ಇನ್ನೂ ಅತ್ತೆ ಯಾರು ಬಂದಿಲ್ವಲ್ಲ? ಇನ್ನೂ ಸಮಯ ಇದೆ ಕಣೆ, ಮುಹೂರ್ತಕ್ಕೆ ಬರ್ತಾರೆ ಬಿಡು. ಸರಿಮ್ಮ. ಅಣ್ಣ, ಏನಣ್ಣ ಇದು ಇಷ್ಟು ಚೆನ್ನಾಗಿ ಮದುವೆ ಸೆಟ್ ಮಾಡಿದ್ಯಲ್ಲ? ಅಪ್ಪ, ನನಗಂತೂ ನೋಡಿ ಕಣ್ಣು ತುಂಬಿ ಬಂತು ಅಣ್ಣ. ತುಂಬ ಚೆನ್ನಾಗಿ ಮಾಡಿದ್ಯಾ ಅಣ್ಣ ನೀನು. ಮತ್ತೆ ಇನ್ಯಾರಿಗೆ ಮಾಡ್ಬೇಕು ಹೇಳು ರಾಣಿ? ನಮಗೆ ಅದು ಇಬ್ಬರೇ ಹೆಣ್ಮಕ್ಳು, ಅವ್ರ ಮದುವೆ ಚೆನ್ನಾಗಿ ಮಾಡ್ತಾ ಹೋದ್ರೆ ನಮಗೆ ಬೇರೆ ಏನಿದೆ ಹೇಳು? ನೋಡಿದ್ರು ಏನು ಅನ್ಕೋತಾರೆ. ಅದಕ್ಕೆ ಏನೋ ನಮ್ಮ ಕೈಲಾಗದ ಮಟ್ಟಿಗೆ ಮಾಡ್ತಾ ಇದ್ದೀವಿ. ಪಾಪ ನಿಂಗೆ ಮಗನ ಮದುವೆ ಚೌಟ್ರಿ ಮಾಡಬೇಕು ಹಾಗೆ ಹೇಗೆ ಅಂತ ಕನ್ಸ್ಕೊಂಡಿರ್ತೀಯೇನೋ, ಆದರೆ ನಾವೇ ಮನೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ. ನಿನಗೇನು ಬೇಜಾರಿಲ್ಲ ತಾನೆ? ಅಯ್ಯೋ ಅದಕ್ಕೆ ನೀವು ಇದೇನು ಹೇಳ್ತಾ ಇದ್ದೀರಾ? ಎಂಥ ದೊಡ್ಡ ಚೌಟ್ರಿ ಮಾಡಿದ್ರು ಇಷ್ಟು ಚೆನ್ನಾಗಿ ಆಗ್ತಾ ಇಲ್ಲ ಬಿಡಿ. ನನಗಂತೂ ತುಂಬ ಖುಷಿ ಆಯಿತು. ರಾಣಿ, ನೀನೊಬ್ಬಳೇ ಬಂದಿಯಲ್ಲ, ಅಂದರೆ ನಿಮ್ಮ ಕಡೆ ನೆಂಟರು, ನಿಮ್ಮ ಇನ್ನೊಬ್ಬ ಮಗ ಎಲ್ಲ ಬಂದಿಲ್ಲ ಯಾಕೆ? ಅದಕ್ಕೆ ಇಲ್ಲ ಬರ್ತಾ ಇದ್ದಾರೆ. ನನ್ನ ಮಗನೂ ಬರ್ತಾ ಇದ್ದ, ನಾನೇ ಸ್ವಲ್ಪ ಬೇಗ ಬರ್ತೀನಿ ಅಂತ ಬಂದೆ. ಇನ್ನೂ 30 ಟೈಮ್ ಇದೆಯಲ್ಲ? ಎಲ್ಲಮ್ಮ ಟೈಮ್ ಇದೆ? ನೋಡು, ಗಂಡು ಹೆಣ್ಣು ಕುತ್ಕೊಂಡಿದ್ದಾರೆ ಆಲ್ರೆಡಿ. ನಿನ್ನ ಮಗ ಅಂತೂ ನನ್ನ ಮಗಳು ಕೂತು ಯಾವ ತಾಳಿ ಕಟ್ತೀನಿ ಅಂತ ಕಾಯ್ತಾ ಇದ್ದಾನೆ. ಅದಂತೂ ನಿಜಾನೇ ಮಾವ, ಅವನೊಬ್ಬನೇ ಅಲ್ಲ, ನನ್ನ ಸೊಸೆ ನನ್ನ ಮನೆಗೆ ಯಾವಾಗ ಬರ್ತಾಳೆ ಅಂತ ನಾನು ಸಹ ಕಾಯ್ತಾ ಇದ್ದೀನಿ. ಅರೆ ಮಗಳೇ, ಇದೇನೇ ಇದು? ನಿನ್ನ ಸೀರೆ ಎಷ್ಟೊಂದು ಚೆನ್ನಾಗಿ ಉಟ್ಕೊ ಬಂದಿದೆಯಲ್ಲ? ಅಲ್ಲ ಕಣೆ, ನೀನು ಸೀರೆ ಉಟ್ಕೊಳ್ಳೋದನ್ನ ಯಾವತ್ತೂ ನೋಡೇ ಇಲ್ವಲ್ಲ? ವಾಹಾ, ಎಷ್ಟು ಲಕ್ಷಣ ಕಾಣಿಸ್ತಿದ್ಯಾ ಮಗಳೇ. ನಂದು ದೃಷ್ಟಿ ಬೀಳ್ತಾರೆ ನನಗೆ. ತೂ 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 ತೂ. ಹಾಂ, ಅದೇ ನಾನು ನೋಡ್ತಾ ಇದ್ದೀನಿ, ನನ್ನ ಮಗಳು ಇಷ್ಟು ಬೇಗ ಇಷ್ಟೊಂದು ದೊಡ್ಡಲಾಗ್ಬಿಟ್ಲಲ್ಲ ಅಂತ. ನೀನು ಮೊನ್ನೆ ತಾನೇ ಹುಟ್ಟಿ ಬೆಳ್ದಂಗಿದ್ದೀರ. ನನ್ನ ಇಬ್ಬರು ಹೆಣ್ಮಕ್ಳು ಎಷ್ಟು ಬೇಗ ರೆಡಿ ಆಗಿಬಿಟ್ರಮ್ಮ. ಮಕ್ಕಳು ಬೆಳೆಯೋದು ನೋಡೋಕ್ಕೆ ಖುಷಿ ಅಂತಾರೆ, ಆದರೆ ಇಷ್ಟು ಬೇಗ ಬೆಳೆದ್ರೆ ಹೆಂಗಮ್ಮ ನೀವು? ಅಯ್ಯೋ ಅಪ್ಪ, ನಾವು ದೊಡ್ಡದಾಗಿದ್ದೀವಿ ಅಂತ ನಿಂಗೆ ಇವಾಗ ಗೊತ್ತಾಯ್ತಾ? ಅದು ಏನಿಲ್ಲಪ್ಪ, ಅಕ್ಕನ ಮದುವೆ ಅಲ್ಲ, ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ ರೆಡಿ ಆದ್ದಪ್ಪ. ಯಾಕೆ ನಾನು ಚೆನ್ನಾಗಿ ಕಾಣ್ತಿಲ್ವಾ? ಅಯ್ಯೋ ನನ್ನ ಮುದ್ದು ಸೊಸೆ, ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ನೀನು. ಅತ್ತೆ ಬೇಡ, ನೀನು ನನ್ನ ಮೇಲೆ ದಯವಿಟ್ಟು ಕಣ್ಣು ಹಾಕೋಕ್ಕೆ ಬರಬೇಡ. ಯಾಕಂದರೆ ನಿನ್ಗೆ ಇನ್ನೊಬ್ಬ ಮಗ ಇದ್ದಾನೆ, ಅವನಿಗೆ ಕೊಟ್ಟು ನನ್ನ ಮದುವೆ ಮಾಡ್ಬೇಕಂತ ಸ್ಕೆಚ್ ಹಾಕಿದ್ಯೋ, ನಾನು ನಮ್ಮ ಅಕ್ಕನಂಗಲ್ಲ, ನೋಡ್ಕೊ ಆಮೇಲೆ. ಅಯ್ಯಯ್ಯೋ ಬೇಡಮ್ಮ ತಾಯಿ, ಬೇಡವೇ ಬೇಡ, ನನಗೆ ಒಬ್ಬರು ಸೊಸೆ ಸಾಕು. ಒಳ್ಳೆ ಹುಡುಗಿ ನೀನು. ನನಗೆ ನಿತ್ಯ, ಈ ಸ್ಯಾರಿ ನಮ್ಮ ಮನೆ ತಗೊಂಡಿದ್ದೇನೆ, ಎಷ್ಟು ಚೆನ್ನಾಗಿದೆಯಲ್ಲೇ? ಹಾಂ ಹ್ಞೂ, ಅದಕ್ಕೆ ನಾನು ಅದನ್ನು ನೋಡ್ತಾ ಇದ್ದೀನಿ. ಸೀರೆ ತುಂಬ ಚೆನ್ನಾಗಿದೆ ಅಲ್ವಾ? ಅಯ್ಯೋ ಅಮ್ಮ, ಅತ್ತೆ, ನಾನು ಮಾತಾಡ್ಕೊಡ್ತಾ ಇದ್ರೆ ಅಲ್ಲಿ ಹುಡುಗಿ ನೋಡಿ ಒಬ್ಬರು ಮುಖ ಒಬ್ಬರು ನೋಡ್ಕೊಂಡು ಸೈಲೆಂಟ್ ಕೂತ್ಕೊಂಡಿದ್ದಾರೆ. ಅವ್ರನ್ನೂ ಇದು ಮಾತಾಡ್ಸಿಯಲ್ಲ? ಬೇಡ, ನಿಮ್ಮ ಪಾಡ್ ನೀವೇನೋ ಮಾತಾಡ್ಕೊಳ್ಳಿ. ನಾನು ಗೀತಾ ಏನೋ ತಮಾಷೆಗೆ ಮಾತಾಡ್ತಾ ಇದ್ದೀವಿ. ಲೋ ಸೀನಾ ಮಾವ, ಎಲ್ಲ ಇವಾಗಲೇ ಮಾತಾಡಬೇಡ ಕಣೋ, ಮದುವೆ ಸ್ವಲ್ಪ ಉಳಿಸ್ಕೊ. ಆಮೇಲೆ ನಮ್ಮ ಅಕ್ಕಂಗೆ ಮಾತೆಲ್ಲ ಕಾಲಿಗಿಲಿ ಮಾಡ್ಬಿಟ್ಟಿಯ, ಆಮೇಲೆ ಸೈಲೆಂಟ್ ಆಗಿಬಿಡ್ತಾಳೆ ಅವಳು. ಮೊದಲೇ ಮಾತು ಕಡಿಮೆ ಆಡ್ತಾಳೆ, ನೀನು ಇಷ್ಟೊಂದು ಇವಾಗಲೇ ಎಲ್ಲ ಮಾತು ಖಾಲಿ ಮಾಡಿಬಿಟ್ರೆ ಅಷ್ಟೇ ಅವಳ ಕತೆ ಗೋವಿಂದ. ತರಲೆ ಸುಮ್ಮನಿರೆ, ಎಷ್ಟು ಮಾತಾಡ್ತೇನೆ ನೀನು?
ನಿತ್ಯ ಹೌದು ಕಣೆ, ಅಮ್ಮ ಅತ್ತೆ ಹೇಳ್ದಂಗೆ ಈ ಸಾರಿ ನಿಂಗೆ ತುಂಬ ಚೆನ್ನಾಗಿ ಕಾಣ್ತಿದೆ. ಓ, ಮದುವೆಲ್ಲ ರೆಡಿ ಆಗಿಬಿಟ್ಟಿದೆ. ಅಣ್ಣ ಏನಾಗಿ ಹೆಂಗಿದ್ಯಪ್ಪ, ಆರಾಮಾಗಿದ್ಯಾ? ಏನಪ್ಪ ಬಾಲ, ನೀನು ಇವಾಗಲೇ ಬರೋದು? ನಿಮ್ಮ ಅಣ್ಣನ ಮದುವೆ ಆಗ್ತಿದೆ ಅಂತ ಗೊತ್ತಿದ್ರು ಇಷ್ಟು ಲೇಟಾಗಿ ಬರ್ತೀಯಲ್ಲ, ಇಲ್ಲಿ ಕೆಲಸ ಕಾರ್ಯಲ್ಲಿ ಯಾರು ನೋಡ್ಕೋತಾರೆ ಹೇಳು? ಏನು ಮಾಡಲಿ ಮಾಮ, ನನ್ನ ಕೆಲಸ ಹಂಗೈತೆ, ನಾನು ತುಂಬ ಬ್ಯುಸಿ. ಇವಾಗ ಮದುವೆಗೆ ಬಂದದ್ದು ದೊಡ್ಡ ವಿಷಯ ಅಂತೀನಿ, ನೀನು ಬೆದ್ರಲ್ಲಿ ಬೇಗ ಬೇರೆ ಬಾ ಅಂತೀಯ. ಹೋ, ಏನಪ್ಪ ಅಂತ ಬಿಸಿ ನೀನು? ಅತ್ತೆ, ನಿಂಗೆ ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಬಿಡು. ಫ್ರೀ ಆಗಿದ್ದಾಗ ನಮ್ಮ ಅಮ್ಮನ್ನ ಕೇಳು, ಹೇಳ್ತಾರೆ. ಅದಕ್ಕೆ ಇರ್ಲಿ ಬಿಡಿ, ನನ್ನ ಬಗ್ಗೆ ನಿಮಗೆ ನಿಧಾನಾಗ ಆಮೇಲೆ ಡೀಟೇಲಾಗಿ ಹೇಳ್ತೀನಿ. ಇವಾಗ ಬಂದ್ಯಪ್ಪ, ಬಾಲ ಬಾ. ಅದಕ್ಕೆ ಅದು ನನಗೆ ನಮ್ಮಮ್ಮ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಯ್ಯೋ, ಅದನ್ನ ಯಾಕೆ ಹೇಳ್ತೀಯಾ? ಅವ್ರ ತವ್ರ ಮನೆ ಕಡೆಯಿಂದ ಎಲ್ಲ ನೆಂಟರು ಬಂದಿದ್ದಾರಲ್ಲ, ಅವ್ರ ಅಕ್ಕ ತಂಗಿರು ಅದಕ್ಕೇನು ಅದನ್ನ ಎಲ್ಲನೂ ಅವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ರೂಮಲ್ಲಿ ಮಾತಾಡಿದ್ದು. ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ. ಇವಾಗ ಎಲ್ಲ ರೆಡಿ ಆಗಿದ್ದಾರೆ, ಕುತ್ಕೊಂಡು ಮಾತಾಡ್ತಾ ಇದ್ದಾರೆ. ಇಲ್ಲೆಲ್ಲ ಆದ ಸ್ವಲ್ಪ ಚಿಕ್ಕದಲ್ವಾ, ಅಲ್ಲಿ ಚೇರ್ ಹಾಕಿದ್ನ ಎಲ್ಲ ಕುತ್ಕೊಳ್ಳೋರು ನೋಡು. ಓ ಹೌದಾ, ಇರ್ಲಿ ಬಿಡಿ. ಪಾಪ ನಮ್ಮ ಅಮ್ಮಂಗೆ ಅವ್ರ ತವ್ರ ಮನೆ ಸಿಕ್ಕಿ ತುಂಬ ವರ್ಷ ಆಗೋಗಿತ್ತು. ಇವಾಗ ಹೆಂಗೂ ಸಿಕ್ಕಿದಾರಲ್ಲ, ಮಾತಾಡಲಿ ಬಿಡಿ. ಅದಕ್ಕೆ ಇವಳು ಯಾರು? ಇವಳು ನಮ್ಮ ನಿತ್ಯ ಅಲ್ವಾ? ವಾಹಾ, ಎಷ್ಟೊಂದು ಸೂಪರಾಗಿ ಕಾಣ್ತಾವಳಲ್ಲ. ಏನೋ ಬಾಲ ಮಾಮ, ಯಾಕೆ ನಾನು ಹಂಗೆ ನೋಡ್ತಾ ಇದೆಯಲ್ಲ? ಏನು ಸಮಾಚಾರ ಅಂತ? ಹಾಂ, ಹುಷಾರು, ನಿನ್ನ ಬಾಲ ಸುಟ್ಟೋಗ್ಬಿಟ್ಟತ್ತು. ಅದು ಏನಿಲ್ಲ ಕಣೆ, ನನಗೆ ನೀನು ಯಾರ್ದ ಗೊತ್ತಾಗಿಲ್ಲ, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ ಪಾಪ, ನೀನು ದೂರದಲ್ಲಿದ್ದೀರ, ಅದಕ್ಕೆ ನಿಂಗೆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಅವ್ನು ಕನ್ನಡಕ ಹಾಕು, ಹೇಗ ಹಿಂಗೆ ಸೈಟಾ? ನಿತ್ಯ ಬಿಡು ಹೋಗ್ಲಿ, ಪಾಪ ಅವ್ನು ಯಾವಾಗ ಬಂದು ಯಾಕೋ ಗೋಳು ಹಾಕೊಂತ್ಯ, ಅದಕ್ಕೆ ಒಂದ್ಸತಿ ನಮ್ಮ ಮನೆಗೆ ಬರದೇ ಬಿಟ್ಬಿಟ್ಟಿದ್ದಾನೆ. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲಮ್ಮ, ಏನೋ ನನ್ನ ಮಾವನ ಮಗ ಅಲ್ಲ ಅಂತ ಗೋಳು ಹಾಕೋತೀನಿ. ಬಾಲ ಮಾಮ, ನಿಂಗೆ ಬೇಜಾರಾಗುತ್ತಾ? ನೋಡು ನಿತ್ಯ, ನನ್ನ ಬಾಲ ಮಾಮ ಅಂತ ಕರಿಬೇಡ, ಬಾಲು ಮಾಮ ಅಂತ ಕರಿ. ನೀನು ಕರೆಯೋದು ನೋಡ್ರೆ ನಂಗೆ ಒಂಥರ ಆಗುತ್ತೆ. ಅಯ್ಯೋ ಭಗವಂತ, ಆ ಹೆಸರು ಇಟ್ಕೊಂಡು ನಿನ್ನ ತಪ್ಪು, ಕರೆಯೋದು ನನ್ನ ತಪ್ಪಾ? ಹೋಗ್ಲಿ ಬಿಡು. ಸರಿ, ನಿಮ್ಮ ಮಾತುಕತೆ ಎಲ್ಲ ಮುಗ್ದಿದ್ರೆ ತಾಳಿ ಕಟ್ಸೋಣ, ಮುಹೂರ್ತ ಮೀರ್ತಿದೆ. ಹ್ಞೂ ಅಣ್ಣ, ಹಾಗೆ ಆಗಲಿ. ಸರಿ, ಗಟ್ಟಿ ಮೇಳ. ಅಂತೂ ಇಂತೂ ಹೇಗೋ ನನ್ನ ಮಗಳ ಮದುವೆ ಚೆನ್ನಾಗಿ ನಡೀತಪ್ಪ. ನನ್ನ ಎಷ್ಟೋ ವರ್ಷಗಳ ಕನಸಿದು ನನ್ನ ಮಗಳ ಒಂದು ಒಳ್ಳೆ ಮನೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು. ಅದಕ್ಕೆ ನೀವೇನು ಯೋಚನೆ ಮಾಡೋಕೆ ಹೋಗಬೇಡಿ. ನಿಮ್ಮ ಮಗಳು ನನ್ನ ಕೈ ಕೊಟ್ಟಿದ್ದೀರಲ್ವಾ, ಇನ್ನು ನಿಮ್ಮ ಮಗಳಲ್ಲ ಅವಳು, ನನ್ನ ಮಗಳಾಗಿ ನೋಡ್ಕೋತೀನಿ ನಾನು. ಹೌದು ಅತ್ತೆ, ನೋಡ್ಕೊಳ್ಳೇಬೇಕು. ಒಂದು ವೇಳೆ ನೀವೇನು ನಂಗೆ ನೋಡ್ಕೊಳ್ದೆ ಹೋದರೆ ನಾನು ಮಾತ್ರ ನಿಮ್ಮನ್ನ ಸುಮ್ಮನೆ ಬಿಡೋದೇ ಇಲ್ಲ. ಯಾಕೆ ಹಂಗಂತ್ಯಾ? ನನ್ನ ಮೇಲೆ ನಿಂಗೆ ಅನುಮಾನನ ಹೇಗೆ? ಅಯ್ಯೋ ರಾಣಿ, ಬಿಡಮ್ಮ, ಅದೇನೋ ಚಿಕ್ಕ ಹುಡುಗಿ, ಏನೋ ತಮಾಷೆ ಮಾಡುತ್ತೆ, ನೀನು ಸರಿ. ಅದೇ ಅಣ್ಣ, ಇನ್ನು ಶಾಸ್ತ್ರ ಎಲ್ಲ ನಮ್ಮ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಮದುವೆ ಆದಮೇಲೆ ಇನ್ನೊಂದು 2-3 ಸರಿ ಬರೋದು ಹೋಗೋದು ಇದ್ದೇ ಇರುತ್ತಲ್ಲ, ಅದೆಲ್ಲ ಮುಗಿದ್ಮೇಲೆ ಶಾಸ್ತ್ರ ಮಾಡೋಣ ಅಣ್ಣ, ಏನಂತೀಯ? ರಾಣಿ, ಅದ್ರ ಬಗ್ಗೆ ನಾವು ಆಮೇಲೆ ಮಾತಾಡೋಣ. ಸ್ವಲ್ಪ ಮಾತಾಡಬೇಕಾಗಿದೆ ಅದ್ರ ಬಗ್ಗೆ. ಸದ್ಯಕ್ಕೆ ಇವಾಗ ಶಾಸ್ತ್ರ ಬಗ್ಗೆ ನೋಡೋಣ, ಸರಿನಾ? ಹ್ಞೂ ಆಯಿತು, ಅದಕ್ಕೆ ಹಾಗೆ ಮಾಡೋಣ. ಮುಂದಿನ ಶಾಸ್ತ್ರ ಎಲ್ಲ ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಮದುವೆ ಆಗಿದ್ದೆ ಈ ರೀತಿ ಅಲ್ವಲ್ಲ, ಹಾಗಾಗಿ ಶಾಸ್ತ್ರ ಎಲ್ಲ ಅತ್ತೆ ಹೇಳ್ತಾರೆ, ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಓ ಹೌದಲ್ಲ, ಅದಕ್ಕೆ ನಿಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ ಬೇಡಿ, ನನಗೆ ಗೊತ್ತಿದೆಪ್ಪ, ನಾನು ಸ್ವಲ್ಪ ಹೇಳ್ಕೊಡ್ತೀನಿ. ಮದುವೆ ತಾಳಿ ಕಟ್ಟಿದೆಲ್ಲ ಮುಗಿದ್ಮೇಲೆ ಇದಾಗ್ತಾರೆ, ಏನಪ್ಪ ಅದು, ಮುಹೂರ್ತ. ಅದಾದಮೇಲೆ ಹೊಸ್ಕೆ ಹಾಕ್ತಾರೆ. ಅತ್ತೆ ಮನೆ ಹೊಸ್ಕೆ ಅಂತ ಹಾಕ್ತೀವಿ, ತವ್ರ ಮನೆ ಹೊಸ್ಕೆ ಅಂತ ಹಾಕ್ತೀವಿ. ಅದೆಲ್ಲ ಮುಗಿದ್ಮೇಲೆ ನಮ್ಮ ಮನೆಗೆ ಒಂದ್ಸರಿ ಬರಬೇಕು ಮತ್ತು ನಿಮ್ಮ ಮನೆಗೆ ಒಂದ್ಸರಿ ಬರಬೇಕು. ಅಂದರೆ ಒಂದು ದಿನದಲ್ಲಿ ಸೂರ್ಯ ಮುಳುಗೋ ಹೊತ್ತಲ್ಲಿ 2 ಮನೆಗೂ ಓಡಾಡ್ತಾ ಇರಬೇಕು. ಆ ರೀತಿ 3 ಸರಿ ಮಾಡಿದ್ರೆ ಎಲ್ಲ ಮುಗಿಯುತ್ತೆ. ರಾಣಿ, ಪರವಾಗಿಲ್ವಮ್ಮ, ನಿಂಗೆ ಇಷ್ಟೊಂದು ಶಾಸ್ತ್ರ ಗೊತ್ತಿದೆ, ನನಗೆ ಗೊತ್ತಿದ್ದಿಲ್ಲ. ತಿಳ್ಕೊಬೇಕು ಅಣ್ಣ, ತಿಳ್ಕೊಬೇಕು, ಏನು ಮಾಡೋಕ್ಕಾಗುತ್ತೆ. ನಾನು ಸುಮಾರು ಜನ ಮದುವೆಗಳಿಗೆ ಹೋಗಿದ್ದೀನಲ್ಲ, ಹಾಗಾಗಿ ನೋಡಿ ನೆನಪಿದೆ ನನಗೆ. ಒಳ್ಳೇದಾಯ್ತು ಬಿಡು, ಹೇಗೋ ಹೋಗಲಿ ಬಿಡಮ್ಮ, ಹೇಗೋ ನಿಂಗೆ ಸ್ವಲ್ಪ ತಿಳ್ಕೊಂಡಿಲ್ಲ ಸಾಕಷ್ಟೇ ನನಗೆ. ಸರಿ ಅಮ್ಮ,
ಮದುವೆ ಎಲ್ಲ ಮುಗೀತಲ್ಲ ನಾನು ಬರ್ತೀನಿ, ಸ್ವಲ್ಪ ನಂಗೆ ಅರ್ಜೆಂಟ್ ಕೆಲಸ ಇದೆ. ಅಲ್ಲ ಬಾಲ, ಅಷ್ಟೊಂದು ಬಿಸಿನೋ ನೀನು? ಅಣ್ಣನ ಮದುವೆ ಬಿಟ್ಬಿಟ್ಟು ಹೋಗುವಂಥದ್ದು? ಇರಪ್ಪ, ಪರವಾಗಿಲ್ಲ, ಹೋಗುವಂತೆ. ಇಲ್ಲ ಇಲ್ಲ ಅತ್ತೆ, ಸ್ವಲ್ಪ ನಂಗೆ ಕೆಲಸ ಇದೆ, ನಾನು ಬರ್ತೀನಿ. ಅಮ್ಮ ಬರ್ತೀನಿ, ಇರೋ ಊಟ ಮಾಡ್ಕೊಂಡು ಹೋಗುವಂತೆ. ಅಷ್ಟು ಅರ್ಜೆಂಟ ನಿನಗೆ? ಮಾವ, ಹೌದು ಮಾವ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೋಗಲೇಬೇಕು. ಊಟ ತಾನೇ, ಅಮ್ಮಂಗೆ ಕೊಟ್ಬಿಡಿ ಪಾರ್ಸಲು, ನಾನು ಮನೇಲಿ ತಿನ್ಕೊತೀನಿ. ಸರಿ ಅಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ, ನೀನು ತೀರಾ ಅರ್ಜೆಂಟ್ ಅಂತಿದ್ಯಲ್ಲ, ಸರಿ ಹಾಗೆ ಮಾಡು. ಸರಿ ಅಮೃತ, ಮುಹೂರ್ತ ಎಲ್ಲ ಮುಗಿದ್ಮೇಲೆ ಎಲ್ಲರೂ ಊಟ ಕಳ್ಸಮ್ಮ, ನಾನು ಅಲ್ಲೋಗಿ ವ್ಯವಸ್ಥೆ ಏನಾಗುತ್ತೆ ನೋಡ್ಕೊಂಡ್ಬರ್ತೀನಿ. ರಾಣಿ, ನಿಮ್ಮ ಕಡೆಯವರೆಲ್ಲ ಇದ್ದಾರಲ್ಲ, ಅವ್ರನ್ನ ಕರ್ಕೊಂಡು ನಡಿ ಊಟಕ್ಕೆ. ಸರಿ, ಅದಕ್ಕೆ ಹಾಗೆ ಮಾಡ್ತೀನಿ. ನಿತ್ಯ, ನೀನು ಹಾಗೆ ಮಾಡಿ, ನಿನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಹಂಗೆ ಅಕ್ಕನ ಫ್ರೆಂಡ್ಸ್ ಇದ್ದಾರಲ್ಲ, ಅವನ್ನೆಲ್ಲ ಕರ್ಕೊಂಡು ಊಟಕ್ಕೆ ಹೋಗು, ಸರಿನಾ? ಆಮ, ಪರವಾಗಿಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ವೆಯ್ಟ್ ಮಾಡ್ತಾರೆ. ಮೊದಲು ನೆಂಟ್ರದ್ದೆಲ್ಲ ಮುಗಿಲಿ, ಫ್ರೆಂಡ್ಸ್ ಏನಿರುತ್ತೆ ಅವ್ರ ಕೊನೆಯವ್ರಿಗೂ ಹಿದ್ದೋಗ್ತಾರೆ. ಹೌದಾ? ಸರಿ, ಹಾಗಿದ್ರೆ ಗೀತಾ, ನಿನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರಾ? ಅಲ್ಲ, ನಾನು ಅವಳನ್ನ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಸಂಜೆಯಲ್ಲಿ ಕಾಣಿಸ್ತಲ್ಲ. ಅಯ್ಯೋ ಅಮ್ಮ, ಅದು ಅವ್ನಿಗೆ ಏನಾಗಿದೆ ಗೊತ್ತಿಲ್ಲಮ್ಮ, ಇದ್ದಕ್ಕಿದ್ದಂಗೆ ಊರಿಗೆ ಹೊರಟೋಗಿದ್ದಾನೆ. ಊರಿಗೆ ಹೋಗಿದ್ದಾನಾ? ಸರಿ ಬಿಡು, ಹೋಗುತ್ತೆ. ಅಪ್ಪ, ಸದ್ಯಕ್ಕೆ ಹೆಂಗೊಂದು ಬಂದಿಲ್ವಲ್ಲ. ಅಂದಂಗೆ ನಿಮ್ಮಿಬ್ರಿಗೂ ಅಶ್ವಾಗ್ತದೆ ಹೇಗೆ? ಸುಮಾರು ಹೊತ್ತಿನ ಕುತ್ಕೊಂಡೇ ಇದ್ದೀರಲ್ಲ. ಇಲ್ಲ ಇಲ್ಲ ಅತ್ತೆ, ನನಗಂತೂ ಏನೂ ಅಶ್ವಾಗ್ತಿಲ್ಲ, ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಸರಿಯಪ್ಪ, ಹಾಗಿದ್ರೆ ಒಂದು ಸ್ವಲ್ಪ ಹೊತ್ತು ಎಲ್ಲಾರ್ದು ಮುಗಿಲಿ, ಆಮೇಲೆ ನಿಮಗೂ ಊಟ ಕರ್ಕೊಂಡು ಹೋಗ್ತೀನಿ. ಅಮೃತ, ಒಂದು ನಿಮಿಷ ಬಾಮ್ಮ ಇಲ್ಲಿ. ಹಾಂ ರೀ, ಬಂದೇ ಇರಿ. ರಾಣಿ, ನೀವು ಮತ್ತು ನಿತ್ಯ ಇಬ್ಬರು ಇಲ್ಲೇ ಇರಿ, ನಾನು ಹೋಗಿ ಅದೇನಂತ ಕೇಳ್ಕೊಂಡ್ಬರ್ತೀನಿ. ಸರಿ, ಅದಕ್ಕೆ ಹೋಗಿ ಬನ್ನಿ. ಏನೇ ನಿತ್ಯ, ನೀ ಓದ್ತಾ ಇರೋದು? ಯಾಕತ್ತೆ, ನಿನಗೆ ಗೊತ್ತಿಲ್ವಾ? ನಿನಗೆ ನಾನು ಇವಾಗ ಹೇಳಿದ್ರು ಅರ್ಥ ಆಗುತ್ತೋ ಇಲ್ವೋ, ಆದರೂ ಹೇಳ್ತೀನಿ, ನಾನು CA ಮಾಡ್ತಾಯಿದ್ದೀನಿ. ಹೌದಾ? ಏನೋ ನಂಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಅಂದಂಗೆ ಅಣ್ಣ ಅಂತಿದ್ದ, ನೀನೇನೋ ತುಂಬ ದೊಡ್ಡದಾಗಿ ಓದಬೇಕು ಅಂತ ಅಂದ್ಕೊಡ್ತೀಯಂತೆ, ಅದು ಅಲ್ಲದೆ ಬೇರೆ ದೇಶಕ್ಕಂತೂ ಹೋಗ್ತೀಯಂತೆ, ಅದ್ಯಾವುದೋ ಒಂದೊಳ್ಳೆ ಅಬ್ರಾಡ ಎಲ್ಲಿಗೆ ಹೋಗ್ತೀಯಂತೆ, ನಿಜಾನಾ? ಹ್ಞೂ ಅತ್ತೆ, ನಿಜಾನೇ. ನಾನು ಅಕ್ಕ ಮದುವೆ ಮುಗಲಿ ಅಂತ ಕಾಯ್ತಾ ಇದ್ದೀನಿ. ನನಗೆ ಟಿಕೆಟು ಬುಕ್ ಆಗಿದೆ. ನಾನಿವಾಗ ಹೋದರೆ ಬರೋಕ್ಕೆ 2 ರಿಂದ 3 ವರ್ಷ ಆಗುತ್ತೆ. ಹೌದಾ? ಅಂದ್ರೆ ನಿನ್ನ ಅಡುಗೆ ಊಟ ಯಾರು ಮಾಡ್ಕೊಡ್ತಾರೆ? ನೀನೇ ಮಾಡ್ಕೊತೀಯಾ? ಅದು ಒಬ್ಬಳೇ ಹೋಗ್ತೀಯಾ? ಹ್ಞೂ ಅತ್ತೆ, ಮತ್ತೇನು ಮಾಡಲಿ, ಒಬ್ಬಳೇ ಹೋಗು. ನಾನು ಒಬ್ಬಳೇ ಅಂತ ಏನಿಲ್ಲ, ನನ್ನ ಜೊತೆ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಹಾಗಾಗಿ ಅಡುಗೆ ನೋಡಬೇಕು ಏನು ಮಾಡಬೇಕು ಅಂತ. ಯಾಕತ್ತೆ, ನನ್ನ ಜೊತೆ ಇನ್ನೂ ಬರ್ತೀಯ ಹೇಗೆ? ಅಯ್ಯಪ್ಪ, ನಾನು ಅಲ್ಲಿಗೆ ಬರೋದಿಲ್ಲಪ್ಪ. ನನಗೆಲ್ಲ ಬಂದು ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಹೇಗಿರಬೇಕು, ಮತ್ತು ಅಲ್ಲಿನ ಭಾಷೆ ಎಲ್ಲ ಬೇರೆ ಅಂತೆ. ಅಯ್ಯೋ, ಅಲ್ಲಿ ಚಿಕ್ಕ ಚಿಕ್ಕ ಬಟ್ಟೆ ಎಲ್ಲ ಹಾಕ್ಕೊತಾರಂತೆ. ಹಾಗಾದರೆ ನೀನು ಹಾಗೆ ಮಾಡ್ತೀಯ ಹೇಗೆ? ಹೌದು, ನಾವಿವಾಗ ಎಲ್ಲಿರ್ತೀವೋ ಅಲ್ಲಿ ರೀತಿ ಹೇಗಿದೆಯೋ ನಾವು ಹಾಗೆ ಇರಬೇಕಾಗುತ್ತೆ. ಅದಕ್ಕೆ ಹೇಳ್ತಾ ಇರೋದು, ನೀನು ಬಾ ಅಂತ. ನಿನಗೂ ಅದೇ ಬಟ್ಟೆ ಹಾಕ್ತೀನಿ, ಬಾತೆ. ಹೋಗೆ, ಹೆಂಗೆ ಹೇಳ್ತಾನೆ ನೋಡು. ನಾನು ಅಲ್ಲಿಗೆಲ್ಲ ಬರೋಕ್ಕೆ ಹೋಗಲ್ಲಪ್ಪ. ಅದೇನು ನೀನು ಹೋಗಿ ಸಾಧನೆ ಮಾಡ್ಬೇಕಂತ ಅಂದ್ಕೊಂಡಿದ್ಯಲ್ಲ, ಮೊದಲು ಅದನ್ನೆಲ್ಲ ಮುಗಿಸ್ಕೊಂಡು ಬಾ, ಆಮೇಲೆ ನೋಡೋಣ.